ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಸೊ ಎಲ್ಲರಲ್ಲೂ ಒಂದು ಪ್ರಾರ್ಥನೆ ಅಂತಂದ್ರೆ ಏನು ಅಂತೇಳಿ, ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ 2ನೇ ದಿನದ ಕ್ಲಾಸ್ಗೆ ನಾನು ನಿಮ್ಗೆ ಸ್ವಾಗತವನ್ನ ಕೋರ್ತೇನೆ. ಸೊ ನಿನ್ನೆ ಎಲ್ಲ ವಿಷಯಗಳು ಕೂಡ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನಾವು ಯಾವ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದು ಆಧ್ಯಾತ್ಮಿಕ ಚಿಂತಕರಾದಂತಹ ಅನ್ವೇಷಕರಾದಂತಹ ಡಾಕ್ಟರ್ ಮಿಕಾವು ಉಸುಯಿ ಅವರು ನಮ್ಮ ಇಲ್ಲಿ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾರೆ. ಕಮಲ ಸೂತ್ರದ ಪುಸ್ತಕದಲ್ಲಿ ಅಧ್ಯಯನವನ್ನ ಮಾಡಿ ಅದೆಲ್ಲವನ್ನ ತಿಳಿದು ಧ್ಯಾನವನ್ನ ಮಾಡಿದಾಗ ನಮಗೆ ಈ ಒಂದು ದೈವಮಯವಾದಂತ ಒಂದು ಶಕ್ತಿಯ ಸಾಮರ್ಥ್ಯವನ್ನ ನಾವು ಪಡ್ಕೊಳ್ಬಹುದು ಅನ್ನೋದು ಅರಿವನ್ನ ಪಡ್ಕೊಂಡು ಅವರು ಅವರ ದೇಶ ಜಪಾನಕ್ಕೆ ಅವರು ಹೋಗ್ತಾರೆ. ಜಪಾನಲ್ಲಿ ಹೋಗಿ ಅವರು ಧ್ಯಾನವನ್ನ ಆರಂಭ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಷ್ಟರಲ್ಲಿ ಅಂತ ಹೇಳಿದ್ರೆ 1922ರಲ್ಲಿ ಅವರು ಕುರಾಮ ಅನ್ನೋ ಒಂದು ಪರ್ವತ ಇರುತ್ತೆ ಜಪಾನಿನಲ್ಲಿ, ಅವರು ಇರುವಂತ ಸ್ಥಳದ ಹತ್ತಿರದಲ್ಲಿ. ಅಲ್ಲಿ 21 ದಿನಗಳ ಕಾಲ ಸತತವಾಗಿ ಧ್ಯಾನ ಮಾಡೋದಕ್ಕೆ ಅವರು ಹೋಗ್ತಾರೆ. ಯಾವ ಧ್ಯಾನವಾಗಿರ್ಬಹುದು, ಪ್ರಾರ್ಥನೆಯಿಂದ, ಉಪವಾಸಗಳಿಂದ ಅವರು ಸತತವಾಗಿ ನಿರಂತರವಾಗಿ ಧ್ಯಾನದಲ್ಲಿ ಇರ್ತಾರೆ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, 3 ದಿನ ಆಗುತ್ತೆ, ಈ ರೀತಿ ಅವರು ನಿರಂತರವಾಗಿ ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಒಂದು ಕಡೆ ಉಪವಾಸ ಇರ್ತಾರೆ, ಒಂದು ಯಾವುದೇ ರೀತಿಯಾದಂತಹ ವ್ಯಕ್ತಿಗಳ ಜೊತೆಗೆ ಕನೆಕ್ಷನ್ ಇರಲ್ಲ. ಕೇವಲ 21 ಕಲ್ಲುಗಳನ್ನ ಮಾತ್ರ ಅವರು ತಗೊಂಡಲ್ಲಿ ಮೇಲೆ ಹೋಗಿರ್ತಾರೆ ಲೆಕ್ಕ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಿನಗಳಾಯ್ತು. 10 ದಿನ ಆಗುತ್ತೆ, 15 ದಿನ ಆಗುತ್ತೆ, ಅವ್ರಿಗೆ ಏನು ಅರಿವಿಗೆ ಬರಲ್ಲ, ಅವರಿಗೆ ಕನ್ಫ್ಯೂಷನ್ ಆಗುತ್ತೆ ಕೆಲವೊಮ್ಮೆ. ಆದ್ರೂ ಅವರು ಹಠವನ್ನ ಬಿಡದೆ 20ನೇ ದಿನ ಲಾಸ್ಟ್ ದಿನ ಕೊನೆ ದಿನಕ್ಕೆ ಅವರು ತಲುಪ್ತಾರೆ. ಆ ದಿನವೂ ಕೂಡ ಅವರಿಗೆ ನನಗೇನು ಅನುಭವ ಆಗ್ತಾ ಇಲ್ವಲ್ಲ, ಇದೊಂದು ಕೊನೆ ದಿನ ಇದೆ, ನನ್ನ ಪ್ರಯತ್ನವನ್ನ ನಾನು ಮಾಡುವ ಅಂತ ಹೇಳಿ ಅವರು ಆ ಧ್ಯಾನವನ್ನ ಮಾಡೋದಕ್ಕೆ ಕೂತ್ಕೊಳ್ತಾರೆ. ಧ್ಯಾನವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವರು ಧ್ಯಾನವನ್ನ ಮಾಡ್ತಾ 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 ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಗೊದಿವಿಗೆ ಗೊತ್ತಾಗಲ್ಲ. ಅವ್ರಿಗೆ ಒಂದು ಸಮಾಧಿ ಸ್ಥಿತಿಯನ್ನ, ಉನ್ನತವಾದಂತ ಉಚ್ಚವಾದಂತ ಸ್ಥಿತಿಯನ್ನ ತಲುಪಿ ಒಂದು ಆಧ್ಯಾತ್ಮಿಕದ ಅರಿವು ಅವರ ಒಳಗಡೆ ಉಂಟಾಗುತ್ತೆ. ಒಂದು ಪ್ರಕಾಶ ಅಂದ್ರೆ ಎಂದೂ ಕಂಡಿರದಂತ ಒಂದು ಪ್ರಕಾಶ ಅವರಲ್ಲಿ, ಅಂದ್ರೆ ಅವರ ಸಹಸ್ರಾರ ಚಕ್ರದ ಮುಖಾಂತರ ಅವರ ಒಳಗಡೆ ಅವರಿಗೆ ಒಂದು ಚೈತನ್ಯದ ಅರಿವು, ಒಂದು ಜಾಗೃತಿ ಅವರಿಗೆ ಉಂಟಾಗುತ್ತೆ. ಆ ದೈವಿಕ ಶಕ್ತಿಯ ಒಂದು ಸಾಮರ್ಥ್ಯ ಅವ್ರ ಒಳಗಡೆ ಅವ್ರಿಗೆ ಅರಿವಿಗೆ ಬರುತ್ತೆ. ಅವರಿಗೆ ಅದು ಇದೆಲ್ಲವೂ ಏನಿಗೆ ಹೇಗೆ ಅಂತ ಹೇಳಿದ್ರೆ ನಾವು ಅನುಭವವನ್ನ ಮಾಡಿದಾಗ ಗೊತ್ತಾಗುವಂಥದ್ದು. ನಾವು ಬಾಯಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಆಗೋದಿಲ್ಲ. ಈಗ ಬೆಂಕಿ ಸುಡುತ್ತೆ,
ಸುಡುತ್ತೆ ಅಂತ ನಾವು ಹೇಳ್ತೀವಿ ಮಗುಗೆ ಅಲ್ವಾ? ಅಮ್ಮ ಏನ್ ಹೇಳ್ತಾರೆ, ಮುಟ್ಬೇಡ ಕಂದ, ಮುಟ್ಬೇಡ ಕಂದ, ಸುಡುತ್ತೆ 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 ಅಂತ ಹೇಳ್ತಾನೆ ಇರ್ತೀವಿ ನಾವು. ಆದ್ರೆ ಮಗುಗೇನು ಅದು ಕೆಂಪುದಾಗಿ ಸ್ವಲ್ಪ ಹಳದಿ ಬಣ್ಣದಲ್ಲಿ ಪ್ರಕಾಶಮಯವಾಗಿ ಕಾಣ್ತಾ ಇದ್ದಾಗ ಅದೇನ್ ಮಾಡುತ್ತೆ, ಹೋಗಿ ಮುಟ್ಬೇಕು ಮುಟ್ಬೇಕು ಅಂತ. ಅದು ಒಮ್ಮೆ ಮುಟ್ಟಿದಾಗ ಸುಟ್ಟಿದಾಗ ಅದಕ್ಕೆ ಅನುಭವ ಬರುತ್ತೆ. ಅವಾಗ ಅದಿಗೆ ಅರಿವಾಗುತ್ತೆ, ಓ ಇದು ಸುಡುತ್ತೆ, ಇದು ನನ್ ನೋವಾಗುತ್ತೆ, ನಾನು ಮುಟ್ಟಬಾರ್ದು ಅಂತೇಳಿ. ಹಾಗೆ ಈ ಒಂದು ಧ್ಯಾನದ ಅನುಭವ ಇದೆಯಲ್ಲ, ಅದು ನಾವು ಮಾತಿನಲ್ಲಿ ವರ್ಣಿಸೋದಿಕ್ಕೆ ಆಗುವುದಿಲ್ಲ. ಆ ರೀತಿಯಾದಂತ ಒಂದು ಆಧ್ಯಾತ್ಮಿಕವಾದಂತ ಒಂದು ಅರಿವು ಅವರೊಳಗಡೆ, ಆ ಒಂದು ಉನ್ನತವಾದಂತ ಚೈತನ್ಯದ ಶಕ್ತಿಯ ಒಂದು ಸಾಮರ್ಥ್ಯ ಅವ್ರ ಒಳಗಡೆ ಗೊತ್ತಾಗುತ್ತೆ ಅವರಿಗೆ. ಅದೆಂತ ದಿವ್ಯಮಯವಾದಂತ ಅದ್ಭುತ ಅಂತ ಹೇಳಿದ್ರೆ ಅವರಿಗೆ ಗೊತ್ತೇ ಆಗಿರಲ್ಲ, ಎಚ್ಚರಿಕೆನೇ ಆಗಿರಲ್ಲ ಅವರಿಗೆ. ಕಳೆದೋಗ್ಬಿಟ್ಟಿರ್ತಾರೆ ಅವರು. ಆ ಎಚ್ಚರಿಕೆಯಾಗಿ ಎದ್ದು ನೋಡಿದಾಗ ಅವ್ರಿಗೆ ಅರಿವಿಗೆ ಗೊತ್ತಾಗೋದು ಆಲ್ರೆಡಿ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗ್ಬಿಟ್ಟಿರುತ್ತೆ. ಅರಿವೇ ಇರಲ್ಲ ಅವ್ರಿಗೆ. ಆ ನಂತರ ಅವರು ಎದ್ದೇಳ್ತಾರೆ. ಎದ್ದು ನೋಡಿದಾಗ ಅಷ್ಟು ಬಳಲಿಕೆಯಾಗಿರುವಂತಹ ಈ ಒಂದು ಶರೀರ, 21 ದಿನಗಳ ಕಾಲ ಊಟ ಇಲ್ಲ, ನಿದ್ರೆ ಇಲ್ಲದೆ ಶರೀರ ಏನಾಗಿರುತ್ತೆ, ಖುಷಿ ಆಗ್ತಾ ಇರುತ್ತೆ. ಆದ್ರೆ ಆ ಸಮಯದಲ್ಲಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಚೈತನ್ಯ ಇರುತ್ತೆ, ಉಲ್ಲಾಸ ಉತ್ಸಾಹ ಇರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಅರಿವಿಗೆ ಬರಲ್ಲ ಅವ್ರಿಗೆ. ಅಷ್ಟೊಂದು ಒಂದೊಂದು ಚೈತನ್ಯ ಅವರ ಶರೀರದಲ್ಲಿ, ಅವರ ಮುಖದಲ್ಲಿ, ಅವರ ಮನಸ್ಸಿನಲ್ಲಿ ತುಂಬಿರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಈ ಸಾಧನೆಯನ್ನ ಮಾಡಿದಾಗ ಏನೋ ಒಂದು ನಮ್ಮಲ್ಲಿ ಒಂದು ಪರಿವರ್ತನೆ ಆಗುತ್ತೆ, ಆ ಚೈತನ್ಯದೊಂದಿಗೆ ನಾವು ಕನೆಕ್ಷನ್ ಆಗಿರ್ತೀವಿ ಅಂತ ಅವರು ತಿಳ್ಕೊಂಡಿರ್ತಾರೆ ಅಲ್ವಾ. ಓ ಒಳ್ಳೇದಾಯ್ತು ಅಂತ ಹೇಳಿ ಅವರು ಆ ಬೆಟ್ಟವನ್ನ ಇಳಿದು 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 ಬರ್ತಾ ಇರ್ತಾರೆ. ಸಡನ್ ಆಗಿ ಅವ್ರ ಕಾಲು ಬೆರಳಿಗೆ ಏಟಾಗ್ಬಿಡುತ್ತೆ. ಏಟಾಗಿ ಅಲ್ಲಿ ಒಂದು ರಕ್ತ ಹರಿಯೋದಿಕ್ಕೆ ಶುರು ಆಗುತ್ತೆ. ಆಗ ಅವ್ರ ಕೈಗಳಿಂದ ಅದನ್ನ ಟಚ್ ಮಾಡಿದಾಗ ಸಡನ್ ಆಗಿ ಅಲ್ಲಿ ನೋವು ಮಾಯ ಆಗುತ್ತೆ, ಅವರಿಗೆ ಬ್ಲಡ್ ನಿಲ್ಲುತ್ತೆ, ನೋವು ಮಾಯ ಆಗುತ್ತೆ. ಅವ್ರಿಗೆ ಖುಷಿ ಆಗುತ್ತೆ, ಅವರಿಗೆ ಓ ಎಂತ ಚಮತ್ಕಾರ ಆಗ್ತಾ ಇದೆಯಲ್ಲ ಅಂತೀನಿ. ಹೇಗಾಯ್ತು ಇದು ಅಂತ ಅರಿವು ಮಾಡ್ಕೊಂಡು ಪುನಃ ಕೆಳಗಡೆ ಬರ್ತಾ ಇರ್ತಾರೆ. ಬಂದು ಅವರು ಒಂದು ಹೋಟೆಲ್ ಹತ್ರ ಹೋಗ್ತಾರೆ. ಅಲ್ಲಿ ಅವರು ಅವ್ರ ಹತ್ರ ಮಾತಾಡ್ತಾರೆ, ಇದಕ್ಕೆ ನಾನು ಧ್ಯಾನಕ್ಕೆ ಬಂದಿದ್ದೆ, ನಾನು ಇವಾಗ ಊಟ ಮಾಡಕ್ ಬಂದಿದ್ದೀನಿ ಅಂದಾಗ ಅವ್ರು ಶೇರ್ ಮಾಡ್ಕೊಳ್ತಾರೆ ಅವ್ರು. ಆಗ ಅವ್ರು ಹೇಳ್ತಾರೆ, ನೀವು ಸಡನ್ ಆಗಿ ಊಟ ಮಾಡ್ಬಿಡಿ, ಜ್ಯೂಸ್ ಅನ್ನ ಕುಡೀರಿ ಅಂತ ಹೇಳಿ ಅವ್ರ ಮಗಳನ್ನ ಕರೀತಾರೆ, ಜ್ಯೂಸ್ ಅನ್ನ ತಗೊಂಡ್ ಬಾ ಅಂತೇಳಿ. ಅವ್ರ ಮಗಳು ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳು ಆ ಮುಖವನ್ನ ಸಪ್ಪೆ ಮಾಡ್ಕೊಂಡ್ ಬರ್ತಾ ಇರ್ತಾಳೆ. ಯಾಕೆ ಅಂದ್ರೆ ಅವಳಿಗೇನ್ ಸಮಸ್ಯೆ ಅಂದ್ರೆ ಅವಳಿಗೆ ಹಲ್ಲು ನೋವು ಬಂದ್ಬಿಟ್ಟಿರುತ್ತೆ. ಅವಳನ್ನ ನೋಡಿ ಅವ್ರು ಕೇಳ್ತಾರೆ, ಏನಾಗಿದೆ ನಿಮ್ಗೆ, ಯಾಕೆ ಈ ತರ ಆಯ್ತು, ಈ ತರ ನೋವು, ಈ ತರ ಮಾಡ್ತಾ ಇದ್ದೀರ ಅಂದಾಗ ಅವ್ರು ತನ್ನ ಸಮಸ್ಯೆಯನ್ನ ಮಗು ಹೇಳ್ಕೊಳ್ಳಿ, ನನ್ಗೆ ಈ ತರ ನೋವಿದೆ ಅಂತ ಹೇಳಿ. ಆಗ ಈ ಒಂದು ಯಾತ್ರೆ ಹಾಗೆ ಸಾಕ್ತಾ 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 ಏನಾಗುತ್ತೆ ಅಂದ್ರೆ ಅವರ ಪರಿವಾರದವರಿಗೆ, ಸ್ನೇಹಿತರಿಗೆ, ಇಡೀ ಊರುಗಳಿಗೆ, ದೇಶಗಳಿಗೆ ಎಲ್ಲವೂ ಕೂಡ ಆ ಒಂದು ಕೈಗಳಲ್ಲಿ ಇರುವಂತಹ ಅದ್ಭುತವಾದಂತಹ ದಿವ್ಯ ಚೈತನ್ಯದ ಶಕ್ತಿಯ ಮುಖಾಂತರ ಎಲ್ಲರಿಗೂ ಕೂಡ ಹೀಲ್ ಮಾಡ್ತಾ ಇರ್ತಾರೆ. ಎಲ್ಲ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗ್ತಾ ಇರುತ್ತೆ, ಪರಿಹಾರಗಳನ್ನ ಮಾಡ್ಕೊಡ್ತಾ ಇರ್ತಾರೆ. ಸೊ ಅಲ್ಲಿಂದ ಆಧ್ಯಾತ್ಮಿಕ ಜಾಗೃತಿಯನ್ನ ಬೆಳೆಸ್ಕೊಂಡು ಅವ್ರ ಒಳಗಡೆ ಉಂಟಾದಂತ ಜಾಗೃತಿಯಿಂದ ಎಲ್ಲಾ ಕಡೆಗೂ ಹರಡ್ತಾ ಹರಡ್ತಾ ಬರ್ತಾ ಇರ್ಬೇಕಾದ್ರೆ ಅವರ ಒಬ್ರು ಶಿಷ್ಯ ಯಾರು ಅಂತ ಹೇಳಿದ್ರೆ ಚುಚಿರೋ ಹಯಾಶಿ ಅಂತ ಹೇಳಿ, ಅವ್ರೊಬ್ರು ನಿವೃತ್ತ ನೌಕಾಧಿಕಾರಿಯಾಗಿರ್ತಾರೆ. ಅವರು ಕೂಡ ಇವ್ರ ಜೊತೆಗೆ ಶಿಷ್ಯರಾಗ್ತಾರೆ, ಮಹಿಳಾ ಶಿಷ್ಯ ಅವ್ರು ನೋಡಿ. ಅವ್ರಾದ ನಂತರ ಮತ್ತೊಬ್ರು ಬರ್ತಾರೆ, ಹವಾಯೋ ಥಕಾಟ ಅಂತ ಹೇಳಿ. ಇವರು ಅಮೆರಿಕದವರು. ಇವ್ರು ಏನ್ ಮಾಡ್ತಾರೆ, ಇವ್ರ ಹತ್ರ ಎಲ್ಲಾ ವಿದ್ಯೆಗಳನ್ನ ಕಲಿತು, ಇವ್ರ ಹತ್ರ ಎಲ್ಲಾ ತಿಳಿದು ಪಾಶ್ಚಿಮಾತ್ಯ ದೇಶಗಳ ಎಲ್ಲಾ ಕಡೆನೂ ಕೂಡ ಇವರು ಹರಡ್ಕೊಂಡು ಬರ್ತಾರೆ. 1980ರಲ್ಲಿ ಟೋಟಲ್ ಆಗಿ ಜಸ್ಟ್ 22 ರೇಖಿ ಮಾಸ್ಟರ್ಗಳು ನೋಡಿ, ನಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡೋದಿಕ್ಕೆ 22 ರೇಖಿ ಮಾಸ್ಟರ್ಗಳು ಅವ್ರ ಜೊತೆನಲ್ಲಿ ಇರ್ತಾರೆ. ಅವರೆಲ್ಲರೂ ಈ ಒಂದು ಅಪಾರವಾದಂತ ಶಕ್ತಿ ಇದೆ, ಈ ಶಕ್ತಿಯ ಮುಖಾಂತರ ನಾವು ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಬಹುದು ಅಂತ ಹೇಳಿ. ನೀವು ನೋಡಿರ್ಬಹುದು ನಮ್ಮ ಕೈಗಳು ಎಷ್ಟಿದೆ, ತಾಯಿ ಮಗುವನ್ನ ಇಟ್ಕೊಂಡ ತಕ್ಷಣ ಮಗು ತನ್ನ ಪಾಡಿ ತಾನು ಸೈಲೆಂಟ್ ಆಗ್ಬಿಡುತ್ತೆ, ಅದು ಎಷ್ಟೇ ಅಳ್ತಾ ಇದ್ರು, ಎಷ್ಟೇ ಬೇಸರ ಆಗಿದ್ರು. ಅಂದ್ರೆ ತಾಯಿ ಕೈಯಲ್ಲಿ ಏನಿರುತ್ತೆ ಹೇಳಿ, ಅಷ್ಟು ಅದ್ಭುತವಾದ ಶಕ್ತಿ ಇರುತ್ತೆ. ತಾಯಿ ತಮ್ಮ ಮಗುನ ಯಾರಾದ್ರೂ ಅಳ್ತಾ ಇರ್ಬೇಕಂದ್ರೆ ನೋಡಿ, ತಲೆಯನ್ನು ಸವರಿದಾಗ
ಅವ್ರ ಕೈಯನ್ನ ತಲೆ ಮೇಲೆ ಇಟ್ಟಾಗ ಆಟೋಮ್ಯಾಟಿಕಲಿ ಒಂಥರ ಹೀಲ್ ಆಗ್ತಾ ಇರುತ್ತೆ, ನಮ್ಗೆ ಗೊತ್ತಿಲ್ಲ ನೋಡಿ ಅದು. ಈಗ ನಾವು ಆಶೀರ್ವಾದವನ್ನ ಮಾಡ್ಬೇಕಾದ್ರೆ ಯಾವಾಗ ಆಶೀರ್ವಾದ ಮಾಡ್ತೀವಿ? ದೊಡ್ಡವರ ಕಾಲಿಗೆ ಬಿದ್ದಾಗ ಕೈಗಳಿಂದ ಎಷ್ಟು ಚೆನ್ನಾಗಿ ನೋಡಿ ಆಶೀರ್ವಾದ ಮಾಡ್ತಾರೆ. ನೋಡಿ ಸಿಂಬಲ್ಗಳು ಹೇಗಿದೆ ನೋಡಿ, ಅಂದ್ರೆ ನಮ್ಮ ಕೈಗಳಲ್ಲಿ ಆ ಅದ್ಭುತವಾದಂತ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಇದೆ. ಎಲ್ಲರಿಗೂ ಇದೆಯಾ? ಎಲ್ಲರಲ್ಲೂ ಇದೆ ಇದು. ಹಾಗೆ ಬೆಳೆದು ಬಂದಂತ ಈ ರೇಖೀಯ ವಿದ್ಯೆ, ಇದರ ಜಪಾನಿನಲ್ಲಿ ಕೀ ಅಂತ ಕರೀತಾರೆ, ಚೀನಾದಲ್ಲಿ ಇದನ್ನ ಛೀ ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಈ ಒಂದು ಭರತಖಂಡದಲ್ಲಿ ಪ್ರಾಣ ಶಕ್ತಿ, ಪ್ರಾಣ, ಚೈತನ್ಯ ಅಂತೇಳಿ ನಾವು ಕರಿತೀವಿ. ಈ ಒಂದು ವಿದ್ಯೆ ಏನಾಯ್ತು ಹಿಂದಿನ ಕಾಲದಲ್ಲೆಲ್ಲ? ಸ್ಪರ್ಶ ಚಿಕಿತ್ಸೆ, ಪ್ರಾಣ ಚಿಕಿತ್ಸೆ, ಆಧ್ಯಾತ್ಮಿಕ ಚಿಕಿತ್ಸೆ ಅಂತೇಳಿ ಬಂದಂತ ಈ ವಿದ್ಯೆ ಇವತ್ತು ನಾವೆಲ್ಲರೂ ಕೂಡ ರೇಖಿ ಅಂತೇಳಿ ಮತ್ತೊಮ್ಮೆ ನಾವು ಈ ವಿದ್ಯೆಯನ್ನ ನಾವು ಕಲಿತಾ ಇದ್ದೀವಿ. ಅಲ್ಲಿಂದ ಪ್ರಾರಂಭವಾಗಿ ಎಲ್ಲಾ ದೇಶಗಳಲ್ಲಿಯೂ ಕೂಡ ಈ ಒಂದು ರೇಖಿಯ ವಿದ್ಯೆ ಹರಡ್ತಾ ಮುಂದೆ ಸಾಗ್ತಾ ಸಾಗ್ತಾ ಬಂದಿದೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಗಳಿದೆಯಾ ಯಾರಿಗಾದ್ರೂ? ಹೀಗೆ ಇದು ಎಲ್ಲಾ ಕಡೆನೂ ಕೂಡ ಆ ದೇಶದಿಂದ ಮತ್ತೆ ನಮ್ಮ ದೇಶಕ್ಕೆ ಬಂದು, ನಮ್ಮ ದೇಶದಿಂದ ಎಲ್ಲಾ ಕಡೆನೂ ಕೂಡ ಮುಂದೆ ಮುಂದೆ ನಾವು ಸಾಗ್ತಾ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಏನಾದ್ರು ಕೇಳೋದಿದ್ಯಾ? ಯಾರಿಗೂ ಡೌಟ್ಸ್ ಇಲ್ವಾ? ಸರಿ, ಒಳ್ಳೇದಾಗ್ಲಿ. ನೋಡಿ, ಹೀಗೆ ನಾವು ಧ್ಯಾನವನ್ನ ಮಾಡಿದಾಗ ನಮ್ಮ ಒಳಗಡೆ ಒಂದು ಆಧ್ಯಾತ್ಮಿಕವಾದಂತ ಜಾಗೃತಿ ಉಂಟಾಗುತ್ತೆ. ಧ್ಯಾನವೇ ಎಲ್ಲದಕ್ಕೂ ಕೂಡ ಮೇನ್ ಆಗಿರುವಂತದ್ದು ಅಂತ ಹೇಳಿದ್ರೆ, ಈ ಒಂದು ಯಾತ್ರೆಯನ್ನ ಅಂದ್ರೆ ಆ ಪರಮಾತ್ಮನನ್ನ ಕಾಣುವ ದಾರಿಯನ್ನ, ನಮ್ಮ ಜೀವನದಲ್ಲಿ ಆನಂದವನ್ನ ಕಂಡುಕೊಳ್ಳುವಂತ ದಾರಿಯನ್ನ ನಾವು ರೇಖಿ ಅಂತ ಹೇಳಿ ನಾವು ಕರಿಬಹುದಾಗಿದೆ. ಸೊ ಹೀಗೆ ನಮ್ಮ ಗುರು ಪರಂಪರೆಯಲ್ಲೂ ಕೂಡ ಋಷಿಗಳು, ಮುನಿಗಳು ಎಲ್ಲರೂ ಕೂಡ ಧ್ಯಾನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಚೈತನ್ಯದ ಶಕ್ತಿಯನ್ನ ನಾವು ಯಾವ ರೀತಿಯಲ್ಲಿ ನಾವು ಕನೆಕ್ಷನ್ ಅನ್ನ ಮಾಡ್ಕೊಳ್ಬೇಕು, ಯಾವ ರೀತಿ ನಮ್ಮ ಒಂದು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದಾಗ, ಈಗ ನಾವು ಒಂದು ಫಿಸಿಕಲ್ ನಮ್ಮ ಬಾಡಿಯನ್ನ ನಾವು ನೋಡ್ತಾ ಇದ್ದೀವಿ, ಹೌದಲ್ವಾ? ಈ ಒಂದು ಶರೀರವನ್ನ ನಾವು ನೋಡ್ತಾ ಇದ್ದೀವಿ. ಈ ಶರೀರ ನಮ್ಮ ಕಣ್ಣಿಗೆ ಕಾಣುವ ಶರೀರವನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಥೂಲ ಶರೀರ ಅಂತ ಹೇಳಿ ನಾವು ಕರಿತೀವಿ. ಆದ್ರೆ ನಮಗೆ ಕಣ್ಣಿಗೆ ಕಾಣದೇ ಇರುವಂತ ಶರೀರಗಳು ಇರುತ್ತೆ, ಆದ್ರೆ ಏನಂತ ಹೇಳ್ತೀವಿ ನಾವು ಅಂತ ಹೇಳಿದ್ರೆ ಪ್ರಾಣ, ಇದು ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಅಂತೇಳಿ ಕರಿತೀವಿ. ಈಗ ನಾವು ಒಂದು ಕಿತ್ತಳೆಯನ್ನ, ಈರುಳ್ಳಿ ತಗೊಳ್ಳೋಣ, ಈರುಳ್ಳಿಯನ್ನ ನಾವು ತಗೊಂಡಾಗ ಮೇಲ್ಗಡೆ ಸಿಪ್ಪೆಯನ್ನ ಬಿಡಿಸ್ತೀವಿ, ಮತ್ತೊಂದು ಲೇಯರ್ ಬರುತ್ತೆ, ಮತ್ತೊಂದು ಲೇಯರ್ ಬರುತ್ತೆ, ಮತ್ತೊಂದು ಲೇಯರ್ ಬರುತ್ತೆ ಅಲ್ವಾ? ಆ ರೀತಿಯಾಗಿ ನಮ್ಮ ಶರೀರ ಇದೊಂದು ಸ್ಥೂಲ ಶರೀರ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಅಂತೇಳಿ ಇರುತ್ತೆ ಅಂತ ಹೇಳಿದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೇಳಿ ಪಂಚಕೋಶಗಳಿಂದ ನಮ್ಮ ಶರೀರ ಆಗಿರುತ್ತೆ. ನಮ್ಮ ಶರೀರಕ್ಕೆ ಏನಾದ್ರೂ ತೊಂದರೆಗಳಾಗ್ತಾ ಇದೆ, ನಮಗೆ ಅನಾರೋಗ್ಯ ಆಗಿರ್ಬೋದು, ಸಮಸ್ಯೆಗಳಿದೆ, ನಮ್ಗೆ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಎಲ್ಲಿಗೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದ ಆ ಒಂದು ಸೂಕ್ಷ್ಮ ಶರೀರಗಳಿಗೆ ಬರುತ್ತೆ. ಅದನ್ನ ಎಥಿರಲ್ ಬಾಡಿ ಅಂತೇಳಿ ನಾವು ಕರಿತೀವಿ. ಅಲ್ಲಿಗೆ ಬಂದು ಅಲ್ಲಿಂದ ಸಡನ್ ಆಗಿ ಬರಲ್ಲ ಅದು, ಅಲ್ಲಿಂದ ದಾಟಿ 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 ಒಂದೊಂದು ಒಂದು ಲೇಯರ್ ಅನ್ನ ದಾಟ್ಕೊಂಡು ನಮ್ಮ ಈ ಒಂದು ಸ್ಥೂಲ ಶರೀರಕ್ಕೆ ಬರುತ್ತೆ. ನೀವು ನೋಡಿರ್ಬೋದು, ಒಂದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ನಮ್ಗೆ, ಇವತ್ತು ಆಗಿರ್ಬೋದು ಸಡನ್ ಆಗಿ, ಆದ್ರೆ ಅದು ಬ್ಲಾಕೇಜ್ ಆಗೋದಿಕ್ಕೆ ಎಷ್ಟು ಏರ್ ತಗೊಂಡಿರುತ್ತೆ ಅಲ್ವಾ? ಹೌದಾ ಇಲ್ವಾ ಹೇಳಿ? ಈಗ ಒಂದು ಮಂಡಿ ನೋವು ಬರುತ್ತೆ ಅಂದ್ರೆ ಸಡನ್ ಆಗಿ ಇವತ್ತು ಒಂದಿನ ಮಂಡಿ ನೋವು ಬಂದ್ಬಿಡುತ್ತಾ? ಆ ಸಿಂಪ್ಟಮ್ಸ್ ತೋರಿಸ್ತಾ ಇರುತ್ತೆ ಅಲ್ವಾ? ಈಗ ನಮ್ಗೆ ಜ್ವರ ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಏನಾಗುತ್ತೆ, ನಮ್ಗೆ ನೆಗಡಿ ಆಗುತ್ತೆ, ಕೆಮ್ಮು ಬರುತ್ತೆ, ತಲೆನೋವು ಬರುತ್ತೆ, ಆಮೇಲೆ ಜಾಸ್ತಿ ನಮ್ಗೆ ಹೈ ಫೀವರ್ ಬರುತ್ತೆ. ಹಾಗೆ ಪ್ರಾಬ್ಲಮ್ಸ್ ಗಳು, ಸಿಂಪ್ಟಮ್ಸ್ ಗಳು ಸಡನ್ ಆಗಿ ಬರಲ್ಲ, ಫಸ್ಟ್ ಸ್ಥೂಲ ಶರೀರ, ಸೂಕ್ಷ್ಮ ಶರೀರಕ್ಕೆ ಬಂದು ನಂತರ ನಮ್ಮ ಸ್ಥೂಲ ಶರೀರಕ್ಕೆ ಪಾಸ್ ಆಗ್ತಾ ಇದೆ. ಇದನ್ನೇ ಫಿಸಿಕಲ್ ಬಾಡಿ ಅಂತೇಳಿ ನಾವು ಕರಿತೀವಿ. ಈ ನಮ್ಮ ಒಂದು ಒಂದು ಫಿಸಿಕಲ್ ಬಾಡಿಯನ್ನ ನಾವು ಮೇಂಟೈನ್ ಮಾಡ್ಬೇಕು ಅಂದ್ರೆ ನಮ್ ಈ ಬಾಡಿಗೆ ಏನ್ ಬೇಕಾಗುತ್ತೆ ನಮ್ಮೆಲ್ಲರಿಗೂ?
ಹೌದಲ್ವಾ? ಅದಕ್ಕೆ ನಾವು ಭೋಜನವನ್ನ ಕೊಡ್ಬೇಕು. ನಮ್ಮ ಅನ್ನವನ್ನು ನಮ್ಮ ಶರೀರಕ್ಕೆ ನಾವು ಕೊಡಬೇಕು. ಇದು ನಮ್ಮ ಶರೀರದ ಇಂಧನ. ನಮಗೆ ಶರೀರ ರನ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಭೋಜನವನ್ನ ನಾವು ಕೊಡ್ಬೇಕು. ಹೌದಲ್ವಾ? ಆದ್ರೆ ನಮ್ಮ ಈ ಕಾಣದ ಶರೀರದ ಒಳಗಡೆ ಇದೆಯಲ್ಲ, ಈ ಒಳಗಿನ ಶರೀರಕ್ಕೆ ಭೋಜನಗಳೇನು, ಅದರ ಫ್ಯೂಯಲ್ ಏನು, ಅದರ ಇಂಜನ್ ಏನು ಅಂತ ಹೇಳಿದ್ರೆ ಅದಕ್ಕೆ ನಾವ್ ಏನ್ ಕೊಡ್ಬೇಕು ಅಂತೇಳಿ ಅದ್ರೊಳಗಡೆ ಇದೆಯಲ್ವಾ. ಈ ಒಂದು ನಾವೇನು ಅಂತ ಹೇಳಿದ್ರೆ ಈ ಶರೀರವನ್ನ ಹಾಕೊಂಡಿದೀವಿ, ಇದು ಶರೀರ ಬಟ್ಟೆ ತರ. ಈ ಬಟ್ಟೆಯನ್ನ ತೆಗೆದು ಹಾಕಿದ್ರೆ ಒಳಗಡೆ ಏನಿರುತ್ತೆ, ಒಳಗಡೆ ಇರೋದು ಏನು ಅಂತ ಹೇಳಿದ್ರೆ ಈ ಆತ್ಮ ಇದೆ. ಈ ಆತ್ಮ ಯಾವಾಗ್ಲೂ ಅನಂತವಾಗಿರುತ್ತೆ, ಯಾವಾಗ್ಲೂ ಇರುತ್ತೆ. ಆದ್ರೆ ನಾವು ಏನ್ ಮಾಡ್ತೀವಿ, ಈ ಶರೀರವನ್ನ ಬದಲಾಯಿಸ್ಕೊಂಡು ನಾವು ಜನ್ಮ ಜನ್ಮಗಳಲ್ಲಿ ಹುಟ್ಟಿ ಬರ್ತಾ ಇರ್ತೀವಿ. ಈ ಜನ್ಮದಲ್ಲಿ ನಾನು ಸರಿತಾ ಅನ್ನೋ ಕಾಸ್ಟ್ಯೂಮ್ ಅನ್ನ ಹಾಕೊಂಡ್ ಬಂದಿದ್ದೀನಿ, ನೀವು ಮಮತಾ ಅನ್ನೋ ಕಾಸ್ಟ್ಯೂಮ್ ಅನ್ನ ಹಾಕೊಂಡಿರ್ತೀರಾ, ಸುಮಾ ಅಂತ ಹೇಳಿ ಕಾಸ್ಟ್ಯೂಮ್ ಅನ್ನ ನಾವು ಹಾಕೊಂಡಿರ್ತೀವಿ ನಾವು, ಅಷ್ಟೇ. ಆದ್ರೆ ಮುಂದೆ ಬಂದಾಗ ಮುಂದಿನ ಜನ್ಮದಲ್ಲಿ ನಮ್ಮ ಕಾಸ್ಟ್ಯೂಮ್ ನಮ್ಮ ಬಟ್ಟೆ ಚೇಂಜ್ ಆಗುತ್ತೆ ಅಷ್ಟೇ. ಆದ್ರೆ ಅದ್ರ ಒಳಗಡೆ ಇರುವಂತ ಆತ್ಮ ಒಂದೇ ಆಗಿರುತ್ತೆ. ಆದ್ರೆ ಈ ಆತ್ಮಕ್ಕೆ ನಾವ್ ಏನ್ ಕೊಡ್ಬೇಕು, ನಾವು ಇದರ ಇಂಜಿನ್ ಏನು ಅಂತ ಹೇಳಿದ್ರೆ ಇದಕ್ಕೆ ಏನ್ ಕೊಡ್ಬೇಕು ನಾವು ಅಂತ ಹೇಳಿದ್ರೆ ಸದಾ ಯಾವಾಗೂ ನಾವು ಸತ್ಸಂಗಗಳ ಜೊತೆನಲ್ಲಿ ಇರ್ಬೇಕು. ಒಳ್ಳೆಯ ಒಳ್ಳೆಯ ವ್ಯಕ್ತಿಗಳ ಜೊತೆಗೆ ನಾವು ನಿರಂತರವಾಗಿ ನಾವು ಕನೆಕ್ಷನ್ ಆಗಿರ್ಬೇಕು. ಭಜನೆ ಆಗಿರ್ಬೋದು, ಭಕ್ತಿಯ ಮಾರ್ಗ ಆಗಿರ್ಬೋದು, ಅಥವಾ ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕು. ಅದಕ್ಕೆ ನಮ್ಮ ಒಂದು ಕಲ್ಚರ್ ಅಲ್ಲಿ ಯಾವಾಗ್ಲೂ ಏನ್ ಮಾಡ್ತಾ ಇದ್ರು, ವೀಕ್ಲಿ ಒಂದ್ಸಲ ಅಥವಾ ಪ್ರತಿದಿನ, ಈಗ್ಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ ಪ್ರತಿದಿನ ಭಜನೆಗಳನ್ನ ಮಾಡ್ತಾರೆ, ನಾಮಸ್ಮರಣೆಯನ್ನ ಮಾಡ್ತಾರೆ. ಅದು ದಿನದಕ್ಕೆ ಕಡಿಮೆ ಕಡಿಮೆ ಆಗ್ಬಿಡ್ತಾ ಇದೆ. ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಆಲೋಚನೆ ಇರುವಂತವ್ರು ಒಂದೇ ಕಡೆ ಸೇರಿದಾಗ ನಮ್ಮ ವೈಬ್ರೇಷನ್ ಏನಾಗುತ್ತೆ. ಈಗ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಏನಾಗುತ್ತೆ, ನಮ್ಮ ಎನರ್ಜಿ ಆಟೋಮೆಟಿಕಲಿ ಚೇಂಜಸ್ ಆಗುತ್ತೆ. ಯಾಕೆ? ಅದು ಎಲ್ಲರೂ ಏನ್ ಮಾಡ್ತೀವಿ, ಎಲ್ಲ ಏನೇ ಸಮಸ್ಯೆಗಳಿದ್ರು ಪಕ್ಕಕ್ಕಿಟ್ಟು ಒಂದ್ 5 ನಿಮಿಷ ನಾವು ಎಲ್ಲರೂ ಕೂಡ ಶಾಂತವಾಗಿರ್ತೀವಿ. ಈ ಒಂದು ಪೂರ್ಣ ಶರೀರ ಇದೆಯಲ್ಲ, ಈ ಪೂರ್ಣದ ಶರೀರದ ಅಸ್ತಿತ್ವದ ಆಧಾರನೇ ಆತ್ಮ. ಈ ಆತ್ಮವನ್ನ ನಾವು, ಈ ಫಿಸಿಕಲ್ ಬಾಡಿನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಆ ಆತ್ಮಕ್ಕೆ ನಾವು ಈ ಧ್ಯಾನ, ಭಜನೆ, ಭಕ್ತಿ, ಸದಾ ಸಕಾರಾತ್ಮಕ ಆಲೋಚನೆಗಳನ್ನ ನಾವು ಅದಕ್ಕೆ ಭೋಜನವನ್ನ ನಾವು ಕೊಡ್ತಾ ಬಂದಾಗ ಶರೀರದಲ್ಲಿ ಏನಾಗ್ತಾ ಇರುತ್ತೆ ಬದಲಾವಣೆ, ನಮ್ಮ ಎನರ್ಜಿಯಲ್ಲಿ ನಮ್ಮ ವೈಬ್ರೇಷನ್ ಅಲ್ಲಿ ನಮ್ಗೆ ಬದಲಾವಣೆಗಳಾಗ್ತಾ ಬರುತ್ತೆ. ನೋಡಿ, ಈ ಫಿಸಿಕಲ್ ಶರೀರವನ್ನ ಆಪರೇಟ್ ಮಾಡೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಡಾಕ್ಟರ್ಸ್ ಗಳಿದ್ದಾರೆ, MBBS ಮಾಡಿರುವಂತ ಡಾಕ್ಟರ್ಸ್ ಗಳಿದ್ದಾರೆ, ಹೌದಲ್ವಾ? ನಮ್ಮ ಶರೀರದ ಪ್ರಾಬ್ಲಮ್ ಅನ್ನ ನೋಡಿ ಅವರು ಅದನ್ನ ಆಪರೇಷನ್ ಅನ್ನ ಮಾಡಿ ನಮ್ಗೆ ಟ್ರೀಟ್ ಅನ್ನ ಮಾಡ್ಕೊಡ್ತಾರೆ ಸರ್ಜನ್ಗಳು, ಅಲ್ವಾ? ಗಾಯ ಆಗಿದ್ರೆ ಅಥವಾ ಮೂಳೆ ಮುರಿದು ಹೋಗಿದ್ರೆ ಎನಿ ಪ್ರಾಬ್ಲಮ್ಸ್ ಇದ್ರು ಕೂಡ ಅವರು ಸರ್ಜನ್ಗಳು ಆಪರೇಷನ್ ಮಾಡ್ಕೊಡ್ತಾರೆ ನಮ್ಗೆ. ನಾವು ಈ ಫಿಸಿಕಲ್ ಬಾಡಿಯನ್ನ ನಾವು ನೋಡ್ಕೊಳ್ಬಹುದು. ಆಗ ನಮ್ಗೆ ಕಾಣದೇ ಇರುವ ಶರೀರಗಳನ್ನ ಹೇಗೆ ನಾವು ನೋಡ್ಕೊಳ್ಳೋದು, ಈ ಆತ್ಮವನ್ನೆಲ್ಲ ನಾವು ಯಾವ ರೀತಿ ಜಾಗೃತಿ ಕಡೆಗೆ ಕರ್ಕೊಂಡು ಹೋಗೋದು, ಹೌದಲ್ವಾ? ಅದಕ್ಕಿರೋದು ಮಾರ್ಗ ಯಾವುದು ಅಂತ ಹೇಳಿದ್ರೆ ರೇಖಿ ಒಂದೇ, ಧ್ಯಾನ ಒಂದೇ. ರೇಖಿಯನ್ನು ಯಾರು ಕಲ್ತಿರ್ತಾರಲ್ವಾ, ರೇಖಿ ಮಾಸ್ಟರ್ ಗಳೆಲ್ಲರೂ ಕೂಡ ಒಂಥರ ಡಾಕ್ಟರ್ಸ್ ಗಳೇ. ಹೇಗೆ ಅಂತ ಹೇಳಿದ್ರೆ ಹೇಳಿ, ನಿಜವಾದಂತ ನಮ್ಮ ಡಾಕ್ಟರ್ಸ್ ಗಳು ಫಿಸಿಕಲ್ ಬಾಡಿಗಳನ್ನ ಆಪರೇಷನ್ ಮಾಡಿದ್ರೆ, ನಮ್ಮ ರೇಖಿ ಮಾಸ್ಟರ್ಸ್ ಗಳೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಕಾಣದ ಶರೀರಗಳಿದೆಯಲ್ಲ, ಆ ಪಂಚ ಶರೀರಗಳೆಲ್ಲ ಇರುವಂತ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಹಾಕಿ ಅಲ್ಲಿ ಅವರು ಸರ್ಜರಿಯನ್ನ ಮಾಡ್ಕೊಡ್ತಾರೆ ನೋಡಿ. ಸೊ ಯಾವಾಗ ನಮ್ಮಲ್ಲಿ ಒಂದು ಧ್ಯಾನವನ್ನ ಮಾಡಿದಾಗ ಅಥವಾ ನಾವು ಸತ್ಸಂಗಗಳ ಜೊತೆ, ನಾ ಅದಕ್ಕೆ ಹೇಳೋದು ನಿಮ್ಗೆ ಸದಾ ನಮ್ಮ ಜೊತೆನಲ್ಲಿ ಇರಿ. ಈಗ ಏನಾಗುತ್ತೆ ಗೊತ್ತಾ, ಸಂಘದಂತೆ ಸಹವಾಸ. ಯಾವಾಗ್ಲೂ ಹೇಳ್ತಾರೆ, 9 ಜನ ಒಳ್ಳೆಯವರು ಇರ್ತಾರೆ, ಒಬ್ಬ ಮುಡುಕ ಇರ್ತಾನೆ. ಅವ್ರೆಲ್ಲರೂ ಇದ್ದಾಗ ಏನ್ ಮಾಡ್ತಾನೆ ಇವನು, ಅವ್ರ ಜೊತೆ ಸೇರ್ಕೊಂಡು ಹೇಗೋ ಹಾಗೋ ಹೀಗೋ ಮಾಡಿ ಇವನು ಕೂಡ ಅವ್ರ ತರನೇ ಆಗ್ಬಿಡ್ತಾನೆ. ಅದೇ 9 ಜನ ಕುಡುಕರು ಇರ್ತಾರೆ ಅನ್ಕೊಳ್ಳಿ, ಒಬ್ಬ ಒಳ್ಳೆಯವನು ಇರ್ತಾನೆ. ಅವ್ನ್ ಏನ್ ಮಾಡ್ತಾನೆ, ನನ್ ಜೊತೆ ಬಾರೋ, ಅವರು ಇದೇ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಸ್ವಲ್ಪ ದಿನ ವೇಟ್ ಮಾಡ್ತಾನೆ, ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡ್ತಾನೆ. ಅವನಿಗೂ ಬೇಜಾರಾದಾಗ ಏನ್ ಮಾಡ್ತಾನೆ ಒಬ್ಬ
ನಿಧಾನಕ್ಕೆ 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 ಅವ್ರ ತರನೇ ಪರಿವರ್ತನೆ ಆಗ್ಬಿಡ್ತಾನೆ. ನೋಡಿ ಎಷ್ಟು ಪವರ್ ಇದೆ ಸಂಘದಲ್ಲಿ, ಹೌದಲ್ವಾ? ಅಂತ ಹೇಳಿದಾಗ ನಾವು ಅದಕ್ಕೆ ಹೇಳೋದು, ನೀವು ಒಟ್ಟಾರೆ ಒಟ್ಟು ಗ್ರೂಪ್ ಅಲ್ಲಿ ಜೊತೆನಲ್ಲಿ ನಾವು ಇದ್ದಾಗ ಅವರ ಅವರ ಆಲೋಚನೆಗಳು, ಅವರ ಹವ್ಯಾಸಗಳು, ವಿಚಾರಗಳನ್ನ ಕೇಳ್ತಾ ಕೇಳ್ತಾ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಜೀವನದ ಒಳಗಡೆ ಒಂದು ಪರಿವರ್ತನೆ ಆಗ್ಬಿಡ್ತಾ ಇರುತ್ತೆ. ಈ ರೀತಿ ನಮ್ಮ ಒಂದು ಶರೀರದಲ್ಲಿರುವಂತ ಎನರ್ಜಿ ಇದೆಯಲ್ಲ, ಈ ಎನರ್ಜಿಯನ್ನೇ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ, ನಾವು ಆಭಾಮಂಡಲ ಅಂತ ಹೇಳೋದು. ನಾವು ಈ ಆಭಾಮಂಡಲ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಒಂದು ರಕ್ಷಣಾ ಕವಚ, ಒಂದು ಸುರಕ್ಷಾ ಕವಚ ಇರುತ್ತೆ. ಈ ಸುರಕ್ಷಾ ಕವಚವನ್ನ ನಾವು ತುಂಬಾ ಪ್ರೊಟೆಕ್ಷನ್ ಆಗಿ ನಾವು ಅದನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ನಾವು ಹೇಗೆ ಅಂತ ಹೇಳಿದ್ರೆ, ನೋಡಿ, ಈ ಪಂಚಕೋಶಗಳೆಲ್ಲ ಇರುತ್ತೆ ಅಲ್ವಾ, ಈ ಪಂಚಕೋಶಗಳು ಎಲ್ಲಿಗೆ ಸೇರಿರುತ್ತೆ? ನಮ್ಮ ಈ ಫಿಸಿಕಲ್ ಬಾಡಿಗೆ ಸೇರ್ಕೊಂಡಿರುತ್ತೆ. ಈ ಫಿಸಿಕಲ್ ಬಾಡಿ ಎಲ್ಲಿ ಕನೆಕ್ಷನ್ ಆಗಿರುತ್ತೆ ಅಂತ ಹೇಳಿದ್ರೆ ಈಗ ನಮ್ಮ ಮೂಗಿದೆ. ನಮ್ಮ ಈ ಮೂಗಲ್ಲಿ ನಾವು ಉಸಿರಾಟವನ್ನ ನಾವು ಮಾಡ್ತಾ ಇರ್ತೀವಿ. ಇದ್ರೇನಂತ ಹೇಳ್ತೀವಿ ನಾವು? ಇಡ ಮತ್ತೆ ಪಿಂಗಳ ಅಂತೇಳಿ ಕರಿತೀವಿ. ನಾಡಿಗಳಿರುತ್ತೆ. ಈ ನಾಡಿಗಳು ಎಲ್ಲಿ ಕನೆಕ್ಷನ್ ಆಗಿರುತ್ತೆ? ಒಂದು ಸುಷುಮ್ನ ನಾಡಿಗೆ ಕನೆಕ್ಷನ್ ಆಗುತ್ತೆ. ಮೂರು ನಾಡಿಗಳು ಇಂಪಾರ್ಟೆನ್ಸ್ ಆಗಿರುತ್ತೆ. ಈ ಮೂರು ನಾಡಿಗಳು ಮೇಜರ್ ಆಗಿ ನಾವು ಧ್ಯಾನವನ್ನ ಮಾಡಿದಾಗ, ನಮ್ಮ ಮೂರನೇ ಕಣ್ಣನ್ನು ನಾವು ಆಕ್ಟಿವೇಶನ್ ಮಾಡ್ಕೊಂಡಾಗ, ಈ ಒಂದು ಶಕ್ತಿ ಎಲ್ಲಿ ಕನೆಕ್ಷನ್ ಆಗುತ್ತೆ? ನಮ್ಮ 7 ಚಕ್ರಗಳಿಗೆ ಕನೆಕ್ಷನ್ ಆಗುತ್ತೆ. ನಾಡಿಯ ಗುಚ್ಛಗಳಿರುತ್ತಲ್ಲ, ಒಂದೊಂದು ಒಂದೊಂದು ಕೂಡ 7 ಸೆಂಟರ್ಗಳಿರುತ್ತೆ. ಈ 7 ಚಕ್ರಗಳು ಯಾವ್ಯಾವ್ದು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ಈ 7 ನಾಡಿಯ ಗುಚ್ಛಗಳು ಎಲ್ಲಿ ಕನೆಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು 24 ಇನ್ನೊಂದು ಮೇನ್ ಆಗಿರುವಂತ 24 ನಾಡಿಗಳು ಬರುತ್ತೆ. ಈ 24 ನಾಡಿಗಳು ಎಲ್ಲಿ ಕನೆಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ, 109 ನಾಡಿಗಳು ಕನೆಕ್ಷನ್ ಆಗುತ್ತೆ. ಈ 109 ನಾಡಿಗಳು ಎಲ್ಲಿ ಕನೆಕ್ಷನ್ ಆಗಿರುತ್ತೆ ಅಂತ ಹೇಳಿದ್ರೆ, 72,000 ನಾಡಿಯ ಗುಚ್ಛಗಳು ನಮ್ಮ ಶರೀರದ ಒಳಗಡೆ ಕನೆಕ್ಷನ್ ಆಗಿರುತ್ತೆ. ಈ 72,000 ನಾಡಿಗಳು ನಮ್ಮ ಈ ಫಿಸಿಕಲ್ ಬಾಡಿಗಳನ್ನ ನರ ನರ ನಾಡಿಯ ಗುಚ್ಛಗಳು ಅಂತ ಹೇಳಿದ್ರೆ, ನಾಡಿಯ ಗುಚ್ಛಗಳು ಅಂತಂದ್ರೆ ಏನು ಅಂದ್ರೆ, ಈ ಬ್ಲಡ್ ಅನ್ನು ಸರ್ಕ್ಯುಲೇಷನ್ ಮಾಡುತ್ತಲ್ಲ, ಆ ನರಗಳಲ್ಲ. ಎನರ್ಜಿ, ಪ್ರಾಣ ಶಕ್ತಿಯನ್ನ, ಚೈತನ್ಯವನ್ನ ಪಾಸ್ ಮಾಡುವಂತ ನಾಡಿಯ ಗುಚ್ಛಗಳು ಇದು. ನೋಡಿ, ಈ 7 ಚಕ್ರಗಳಿಂದ, ಈ 7 ಚಕ್ರಗಳು 72,000 ನಾಡಿಗಳು, 72,000 ನಾಡಿಗಳಿಂದ ಇಡೀ ಶರೀರವನ್ನ, ಇಡೀ ಶರೀರವು ಈ ಪಂಚಕೋಶಗಳನ್ನ ಆವರಿಸ್ಕೊಂಡಿರುತ್ತೆ. ಹೌದಲ್ವಾ? ಮೇನ್ ಹೇಗೆ ಹೇಳಿ ನೋಡಿ, ನಾವು ಮನೆಯಲ್ಲಿ ಜಸ್ಟ್ ಒಂದು ಸ್ವಿಚ್ ಆನ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಮನೆಗೆ ನಾವು ಮೀಟರ್ ಬೋರ್ಡ್ ಅನ್ನು ಹಾಕಿಸ್ಕೊಂಡ್ರೆ, ಜಸ್ಟ್ ಒಂದು ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಎಲ್ಲ ಮನೆಯಲ್ಲೂ ಕೂಡ ಪ್ರಕಾಶ ಆಗುತ್ತೆ. ಹಾಗೆ ಮೇನ್ ಆಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಉಸಿರಿನ ಈ 2 ನಮ್ಮ ಮೂಗಿನ ಮುಖಾಂತರ, ಇಡ ಮತ್ತೆ ಪಿಂಗಲ ನಾಡಿಗಳ ಮುಖಾಂತರ ನಾವು ನಮ್ಮ ಶ್ವಾಸವನ್ನ ನಾವು ಸರಿಯಾಗಿ ಶುದ್ಧಿಯಾಗಿ ನಾವು ಧ್ಯಾನವನ್ನ ಮಾಡ್ಕೊಳ್ತಾ ಬಂತು ಅಂದ್ರೆ, ಇಡೀ ನಮ್ಮ ಶರೀರದ ಒಂದು ಎನರ್ಜಿ ಎಲ್ಲವೂ ಕೂಡ ರೆಡಿ ಆಗುತ್ತೆ. ಅದು ಸ್ಟ್ರಾಂಗ್ ಆಗುತ್ತೆ. ಈ ಎನರ್ಜಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ನಮ್ಮ ಆಭಾಮಂಡಲ ಅಂತೇಳಿ ನಾವು ಕರಿತೀವಿ. ಈ ಆಭಾಮಂಡಲ ಯಾವಾಗ ನಮ್ದು ದುರ್ಬಲ ಆಗಿರುತ್ತೆ, ವೀಕ್ ಆಗಿರುತ್ತೆ, ನಕಾರಾತ್ಮಕ ಎನರ್ಜಿಗಳಿಂದ ತುಂಬಿಕೊಂಡಿರುತ್ತೋ, ಅವಾಗ ನಮ್ಗೆ ಜೀವನದಲ್ಲಿ ಫೇಲ್ಯೂರ್ಸ್ ಗಳಾಗ್ಲಿ, ಹೆಲ್ತ್ ಇಶ್ಯೂಸ್ ಗಳಾಗ್ಲಿ, ಚಾಲೆಂಜಸ್ ಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ಈ ಆಭಾಮಂಡಲವನ್ನ ನಾವೇನಂತ ಕರಿತೀವಿ ಅಂದ್ರೆ, ಇದು ನಮ್ಮ ಪ್ರಪಂಚ. ನಮ್ಮ ಎಲ್ಲ ಪ್ರತಿಯೊಬ್ಬರ ಒಬ್ಬೊಬ್ಬರ ಒಂದು ಸಣ್ಣ ಪ್ರಪಂಚ, ಒಂದು ಸುರಕ್ಷಾ ಕವಚ, ಸೆಕ್ಯೂರಿಟಿ ಗಾರ್ಡ್ ಅಂತೇಳಿ. ಸೆಕ್ಯೂರಿಟಿ ಗಾರ್ಡ್ ಕೋಟಿ ಕೋಟಿ ಕೊಟ್ಟು ನಾವು ಮನೆಗಳನ್ನ, ಸುಂದರವಾಗಿ ಕಟ್ಟಿರುವಂತ ಮನೆಯನ್ನ ಅವನು ಪ್ರೊಟೆಕ್ಷನ್ ಮಾಡಿದ್ರೆ, ಯಾವುದೇ ದುಡ್ಡನ್ನ ಇನ್ವೆಸ್ಟ್ ಮಾಡದೇನೆ ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ, ಸಹಜವಾಗಿ, ನಿರಂತರವಾಗಿ ನಮ್ಮನ್ನ ಪ್ರೊಟೆಕ್ಷನ್ ಮಾಡುವಂತ ಒಂದು ಕವಚ ಯಾವುದು ಅಂತ ಹೇಳಿದ್ರೆ, ಸೋಲ್ಜರ್, ಒಬ್ಬ ಸೈನಿಕ ಯಾರು ಅಂತ ಹೇಳಿದ್ರೆ ಅದೇ ನಮ್ಮ ಆಭಾಮಂಡಲ. ಈ ಆಭಾಮಂಡಲವು ಏನ್ ಮಾಡ್ತಾ ಇರುತ್ತೆ? ನಮ್ಮನ್ನ ಯಾವಾಗ್ಲೂ ರಕ್ಷಣೆಯನ್ನ ಮಾಡ್ತಾ ಇರುತ್ತೆ. ಈ ಆಭಾಮಂಡಲ ಹೇಗಿರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಆಕರ್ಷಣೆ ಮಾಡುವಂತ ಒಂದು ಶಕ್ತಿ ಇದಕ್ಕಿರುತ್ತೆ. ಪಾಸಿಟಿವ್ ಎನರ್ಜಿ ಆದ್ರೆ ಪಾಸಿಟಿವ್ ಎನರ್ಜಿಯನ್ನ ಅಟ್ರಾಕ್ಷನ್ ಮಾಡುತ್ತೆ.
ನೆಗೆಟಿವ್ ವಸ್ತುಗಳಿರ್ಬೋದು, ನೆಗೆಟಿವ್ ವ್ಯಕ್ತಿಗಳಿರ್ಬೋದು. ನೆಗೆಟಿವ್ ಇದ್ರೆ ಅದು ನೆಗೆಟಿವ್ ವ್ಯಕ್ತಿಗಳನ್ನ ಅದು ಅಟ್ರಾಕ್ಷನ್ ಅನ್ನ ಮಾಡುತ್ತೆ. ಈ ರೀತಿಯಾಗಿ ನಮ್ಮ ಒಂದು ಚಕ್ರಗಳು ಮೇನ್ ಆಗಿ ಈ 7 ಚಕ್ರಗಳನ್ನ ನಾವು ಒಂದು ಅಲ್ಲಿರುವಂತ ಎನರ್ಜಿಯನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಸಮತೋಲನವಾಗಿ ಇಟ್ಕೊಂಡ್ರೆ, ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ರೆ, ಅಲೈನ್ ಆಗಿ ನಾವು ಮಾಡ್ಕೊಂಡ್ರೆ ನಮ್ಮ ಇಡೀ ಶರೀರದ ಎನರ್ಜಿಯನ್ನ ನಾವು ಪ್ರೊಟೆಕ್ಷನ್ ಅನ್ನ ನಾವು ಮಾಡ್ಕೊಳ್ಬಹುದು. ಆ 7 ಚಕ್ರಗಳು ಯಾವ್ಯಾವು ಅಂತ ಹೇಳಿದ್ರೆ, ನಮ್ಮ ಮೊದಲನೇದು ಯಾವುದು ಅಂದ್ರೆ ಮೂಲಾಧಾರ ಚಕ್ರ. ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗ ಅಂದ್ರೆ ನಮ್ಮ ಗುದದ್ವಾರದ ಹತ್ರ ಬರುತ್ತೆ. ಬೆನ್ನು ಮೂಳೆ ಕೊನೆಯ ಮೂಳೆ ಹತ್ರ ಬರೋದು ಮೂಲಾಧಾರ ಚಕ್ರ. ಇದರ ಬಣ್ಣ ಹೇಗಿರುತ್ತೆ ಅಂದ್ರೆ ಕೆಂಪು ಬಣ್ಣ ಇರುತ್ತೆ. ಇದಕ್ಕೆ ಬೀಜ ಮಂತ್ರ ಲಂಕಾರ ಅಂತ ಹೇಳಿ ಬರುತ್ತೆ. ಇದಾದ ನಂತರ ಬರೋದು ಯಾವುದು ಅಂತ ಹೇಳಿದ್ರೆ, ಈ ಒಂದು ಗುದದ್ವಾರದಿಂದ ಒಂದು 2 ನಾಭಿ 2 ಬೆರಳುಗಳ ಮೇಲೆ ನಾವು ಬಂದ್ರೆ ನಮ್ಗೆ ನಮ್ಮ ಜನನೇಂದ್ರಿಯ ಭಾಗದಲ್ಲಿ ಬರುವಂತದ್ದು ಯಾವುದು ಅಂದ್ರೆ ಸ್ವಾದಿಷ್ಠಾನ ಚಕ್ರ. ಇದು ಕೇಸರಿಯ ಬಣ್ಣದಲ್ಲಿ ಇರುತ್ತೆ. ಇದರ ಬೀಜ ಮಂತ್ರ ಏನು ಅಂದ್ರೆ ಓಂಕಾರ. ಅದರ ಇನ್ನೊಂದು 3 ಬೆರಳುಗಳ ಮೇಲೆ ಬಂದ್ರೆ ನಾಭಿಯ ಚಕ್ರ, ಅಂದ್ರೆ ನಮ್ಮ ಹೊಕ್ಕಳಿನ ಭಾಗದಲ್ಲಿ ಇರುವಂತದ್ದು. ಅದು ನಮ್ಗೆ ಮಣಿಪುರ ಚಕ್ರ. ಅದು ಹಳದಿ ಬಣ್ಣದಲ್ಲಿ ಇರುತ್ತೆ. ಅದರ ಮಂತ್ರ ಯಾವುದು ಅಂತ ಹೇಳಿದ್ರೆ ರಂಕಾರ. ನೆಕ್ಸ್ಟ್ ಚಕ್ರ ಬರೋದು ಎಲ್ಲಿ ಅಂದ್ರೆ ನಮ್ಮ ಹೃದಯದಲ್ಲಿ. ಅದನ್ನ ನಮ್ಮ ಅನಾಹತ ಚಕ್ರ ಅಂತೇಳಿ ನಾವು ಕರಿತೀವಿ. ಇದರ ಹಸಿರು, ಓಂಕಾರ. ಆ ನಂತರ ಬರೋದು ನಮ್ಮ ಗಂಟಲಿನ ಚಕ್ರ ಅಥವಾ ವಿಶುದ್ಧಿ ಚಕ್ರ. ಇಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ, ಇದರ ಬಣ್ಣ ಏನು ಅಂದ್ರೆ ಆಕಾಶ ನೀಲಿಯ ಬಣ್ಣ. ಇದರ ಬೀಜ ಮಂತ್ರ ಏನು ಅಂತ ಹೇಳಿದ್ರೆ ಹಂಕಾರ. ನೆಕ್ಸ್ಟ್ ಬರುವುದು ನಮ್ಮ 3ನೇ ಕಣ್ಣಿನಲ್ಲಿರುವಂತದ್ದು ಆಗ್ನೇಯ ಚಕ್ರ. ಈ ಆಗ್ನೇಯ ಚಕ್ರದ ಬಣ್ಣ ಏನಿರುತ್ತೆ ಅಂದ್ರೆ ಕಡು ನೀಲಿಯ ಬಣ್ಣ ಇರುತ್ತೆ. ಸಹಸ್ರಾರ ಚಕ್ರ ಸಹಸ್ರದಲ್ಲಿರುವಂತಹ ಈ ಸಹಸ್ರಾರ ಚಕ್ರ ಇಲ್ಲಿ ನಮಗೆ ಬ್ರಹ್ಮಾಂಡದೊಂದಿಗೆ ನಮ್ಮನ್ನ ಕನೆಕ್ಷನ್ ಮಾಡ್ಕೊಡುತ್ತೆ. ಆ ಒಂದು ದಿವ್ಯ ಚೈತನ್ಯದ ಜೊತೆಗೆ ನಮ್ಗೆ ಕನೆಕ್ಷನ್ ನ ಮಾಡ್ಕೊಡುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಮಂತ್ರಗಳಿಂದ ಕೇವಲ ಶಾಂತಿ ಮತ್ತು ಆನಂದ ಇರುತ್ತೆ. ಈ 7 ಚಕ್ರಗಳನ್ನ ಅಲೈನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದ್ರೆ, ಅದಕ್ಕೆ ಇರುವಂತದ್ದು ಯಾವುದು ಅಂದ್ರೆ ಧ್ಯಾನ, ಚಕ್ರ ಧ್ಯಾನ. ಆ ಚಕ್ರ ಧ್ಯಾನವನ್ನ ಹೇಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಈ ಒಂದು ಚಕ್ರಗಳು ಬ್ಯಾಲೆನ್ಸ್ ಸಮತೋಲನವಾಗಿದ್ರೆ ಯಾವ ರೀತಿ ನಮ್ಗೆ ಬೆನಿಫಿಟ್ಸ್ ಅನ್ನ ಕೊಡುತ್ತೆ, ಅಸಮತೋಲನವಾಗಿದ್ರೆ ಯಾವ ರೀತಿ ನಮ್ಗೆ ಅನಾನುಕೂಲಗಳನ್ನ ಕೊಡುತ್ತೆ ಅಂತೇಳಿ ನಾವು ನಾಳಿನ ಕ್ಲಾಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಈ ಚಕ್ರ ಧ್ಯಾನವನ್ನ ಮಾಡಿದಾಗ ನಮ್ಮ ನಮ್ಮ ಶರೀರದಲ್ಲಿ ಎನರ್ಜಿ ಎಲ್ಲವೂ ಕೂಡ ನಮ್ಗೆ ಬ್ಯಾಲೆನ್ಸ್ ಆಗಿ ಅಲೈನ್ಮೆಂಟ್ ಆಗಿ ಆಟೋಮ್ಯಾಟಿಕಲಿ ನಮ್ಮ ಆಭಾ ಮಂಡಲ ಸುರಕ್ಷಿತವಾಗಿರುತ್ತೆ. ನಮ್ಮ ಆಭಾ ಮಂಡಲ ಎಷ್ಟು ಸುರಕ್ಷಿತವಾಗಿರುತ್ತೋ, ಎಷ್ಟು ಶಕ್ತಿಶಾಲಿಯಾಗಿರುತ್ತೋ ಅಷ್ಟು ನಮ್ಮ ಎನರ್ಜಿ ಪವರ್ಫುಲ್ ಆಗಿರುತ್ತೆ. ನಾವು ಎಲ್ಲಿ ಹೋದ್ರೂ ಕೂಡ, ಯಾವ ಕಡೆಯಲ್ಲಿ ಹೋದ್ರೂ ಕೂಡ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಎಲ್ಲೇ ಹೋದ್ರೂ ಕೂಡ ನೀವು ಜಯಶಾಲಿಗಳಾಗ್ತೀರಾ. ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗ್ತಾ ಬರ್ತಾ ಇರುತ್ತೆ. ಅದಕ್ಕೆ ಇರುವ ಮಾರ್ಗ ಯಾವುದು ಅಂತ ಹೇಳಿದ್ರೆ ಧ್ಯಾನ. ಒಳ್ಳೇದಾಗ್ಲಿ. ಸೊ ಈ ದಿನದ ಕ್ಲಾಸ್ ಅಲ್ಲಿ ನೀವೆಲ್ಲರೂ ಕೂಡ ಇಷ್ಟು ಸಂಪೂರ್ಣವಾದಂತಹ ಮಾಹಿತಿಗಳನ್ನ